80 ವರ್ಷ ಪ್ರಾಯ ದಾಟಿದ ಹಿರಿಯ ನಾಗರಿಕರಿಗೆ ಈ ಬಾರಿ ಮನೆಯಿಂದಲೇ ಮತದಾನ ಮಾಡುವಂತಹ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಆದರೆ ಇಲ್ಲಿರುವ ಮಹಿಳೆಗೆ ಸಂಪರ್ಕ ಸಂವಹನ ಸಮಸ್ಯೆಯಿಂದಾಗಿ ಮನೆಯಿಂದಲೇ ಮತದಾನ ಮಾಡದೆ ಇಂದು ಮತಗಟ್ಟೆಗೆ ತೆರಳಿದಾಗ ಅಲ್ಲಿಯೂ ಮತ ಚಲಾಯಿಸಲು ಅವಕಾಶ ಲಭಿಸದೆ ಹಕ್ಕು ಚಲಾವಣೆಯಿಂದ ವಂಚಿತರಾಗಿದ್ದಾರೆ. 80 ವರ್ಷ ಪ್ರಾಯದ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟಿಯ ನಿವಾಸಿ ಮತದಾನದಿಂದ ವಂಚಿತರಾದವರು. ಚುನಾವಣಾ ಆಯೋಗವು ಮನೆಯಿಂದಲೇ ಮತದಾನ ಮಾಡುವ ಪ್ರಕ್ರಿಯೆಗೆ ಏಪ್ರಿಲ್ 29ರಿಂದ ಮೇ 6ರ ತನಕ ಅವಕಾಶ ನೀಡಲಾಗಿತ್ತು. ಈ ಅವಧಿಯಲ್ಲಿ ಚುನಾವಣಾ ಸಿಬ್ಬಂದಿ ಈ ವಯೋವೃದ್ಧಿಯ ಮನೆಗೆ ತೆರಳಿದಾಗ ಮನೆಯಿಂದಲೇ ಮತ ಚಲಾಯಿಸುವ ಬಗ್ಗೆ ಅಪೇಕ್ಷೆಯನ್ನ ವ್ಯಕ್ತಪಡಿಸಿದರು. ಅದರಂತೆ ಚುನಾವಣಾ ಸಿಬ್ಬಂದಿ ಮನೆಯಿಂದ ಮತದಾನ ಎಂದು ತಮ್ಮ ದಾಖಲೆಯಲ್ಲಿ ನಮೂದಿಸಿದ್ದಾರೆ. ಆದರೆ ಆ ಬಳಿಕ ಈ ಕುರಿತ ಪ್ರಕ್ರಿಯೆ ಮುಂದುವರೆದಿಲ್ಲ. ಇಂದು ಮಲ್ಲಿಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿರುವಂತಹ ಮತಗಟ್ಟೆಗೆ ಮತದಾನ ಮಾಡಲು ಅವರನ್ನ ಮನೆ ಮಂದಿ ಕರೆದೊಯ್ದಾಗ ಅವರು ಈಗಾಗಲೇ ಮನೆಯಿಂದ ಮತ ಚಲಾಯಿಸಿದ್ದಾರೆ ಎಂದು ದಾಖಲೆಯಲ್ಲಿ ನಮೂದಾಗಿರುವುದರಿಂದ ಮತಗಟ್ಟೆ ಅಧಿಕಾರಿಗಳು ಆಕೆಗೆ ಮತ ಚಲಾಯಿಸಲು ಅವಕಾಶ ನಿರಾಕರಿಸಿದ್ರು. ಹಾಗಾಗಿ ಅವರು ಮತ ಚಲಾಯಿಸದೆ ವಾಪಸ್ಸಾದರು. ಚುನಾವಣಾ ಸಿಬ್ಬಂದಿ ಮನೆಗೆ ಬಂದಾಗ ಈ ವೃದ್ಧ ಮಹಿಳೆಯ ದೂರವಾಣಿ ಸಂಖ್ಯೆಯನ್ನ ನೀಡಿರಲಿಲ್ಲ. ಹಾಗಾಗಿ ಸಂಪರ್ಕ ಸಂವಹನ ಸಮಸ್ಯೆಯಿಂದಾಗಿ ಈ ಎಡವಟ್ಟು ಉಂಟಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಮ್ಮ ಲಿಸ್ಟಲ್ಲಿ ಉಂಟು, ಅವರ ಲಿಸ್ಟಲ್ಲಿ ಎಲ್ಲ ಲಿಸ್ಟಲ್ಲಿ ಉಂಟು. ಓಕೆ, ಅವರು 80+ ಅಂತ ಹೇಳಿ ಇವರು ಹೇಳಿದಂತೆ ನೀವು ಮನೆಯಲ್ಲಿ ವೋಟ್ ಮಾಡ್ತಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಅಂತ ಹೇಳಿದ್ರು ಮನೆಯಲ್ಲಿ ನಾವು ವೋಟ್ ಮಾಡೋದಿಲ್ಲ, ನಾವು ಇಲ್ಲಿ ಬರ್ತೇವೆ ಅಂತ ಹೇಳಿದ್ರಂತೆ. ಓಕೆ, ಆಮೇಲೆ ಅವರು ಸ್ಲಿಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬರಲಿಕ್ಕೆ. ಓಕೆ, ಈಗ ಇಲ್ಲಿ ಬರೋದು ಇವರು ಹೇಳಿದ್ರು ನೀವು 80+, ನೀವು ಇಲ್ಲಿ ವೋಟ್ ಮಾಡಲಿಕ್ಕಿಲ್ಲ, ನಿಮ್ಮದು ಮುಗಿಯುದು, ಮೊನ್ನೆ ಮಾಡಬೇಕಿತ್ತು ಅಂತ ಹೇಳಿದ್ರು.